ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ TET GPSTR PSTR ಈ ಥರ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಕನ್ನಡ ಬೋಧನಾಶಾಸ್ತ್ರದ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗಾದರೆ ನೋಡಿ, ಇದನ್ನು ಶಾರ್ಟ್ ನೋಟ್ಸನ್ನು ಈಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಂಕ್ಷಿಪ್ತ ಟಿಪ್ಪಣಿ ನಿಮಗೆ ಖಂಡಿತವಾಗಿಯೂ ಮುಂಬರುವಂಥ ಒಂದು TET ಎಕ್ಸಾಮ್ ಇರ್ಬೋದು, GPSTR ಈ ಥರ ಎಲ್ಲ ಎಕ್ಸಾಮ್ಸ್ಗಳು ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಕನ್ನಡ ಬೋಧನಾ ಪದ್ಧತಿ. ಕನ್ನಡ ಬೋಧನಾ ಪದ್ಧತಿಯಲ್ಲಿ ನೋಡಿ, ಸಾಹಿತ್ಯ ಬೋಧನೆ ಅಂತ ಬರುತ್ತೆ. ಮನಸ್ಸಿಗೆ ಹಿತವನ್ನು ಉಂಟು ಮಾಡುವಂಥ ವಸ್ತು ವಿಷಯ, ಮನಸ್ಸಿಗೆ ಹಿತವನ್ನು ಉಂಟು ಮಾಡುವಂಥದ್ದು ಅದೇನದು ಸಾಹಿತ್ಯ ಬೋಧನೆ. ಹಾಗಾದರೆ ಸಾಹಿತ್ಯ ಬೋಧನೆಯಲ್ಲಿ ಭಾಷಣ, ಚರ್ಚೆ, ನಾಟಕ, ಕವನ, ವಚನ ಮುಂತಾದ ವಿಷಯಗಳನ್ನು ಒಳಗೊಂಡಿರುತ್ತದೆ. ನಮಗೆ ಮನಸ್ಸಿಗೆ ಒಂದು ಹಿತವನ್ನು ಮಾಡಬೇಕು ಅಂತಂದರೆ ಏನೇನಿರ್ತಾವೆ ಹೇಳಿ, ಇಲ್ಲಿ ಚರ್ಚೆ, ನಾಟಕ, ಕವನ, ವಚನ ಮುಂತಾದ ವಿಷಯಗಳನ್ನು ಇವು ಒಳಗೊಂಡಿರ್ತದೆ. ಹಾಗೆ ನೆಕ್ಸ್ಟ್ ನೋಡಿ, ಇವುಗಳ ಮಹತ್ವ ನೋಡೋದಾದರೆ ಸಾಹಿತ್ಯ ರಸಭಾವತೆ, ಸಾಹಿತ್ಯದ ಬಗ್ಗೆ ಉತ್ತಮ ಮನೋಭಾವನೆ ಮತ್ತು ನಾಡು ನುಡಿಯ ಬಗ್ಗೆ ಗೌರವ ಹಾಗೂ ಅಭಿಮಾನವನ್ನು ಬೆಳೆಸಿಕೊಳ್ಳಲಿಕ್ಕೆ ಈ ಸಾಹಿತ್ಯ ಬೋಧನೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪದ್ಯ ಬೋಧನೆ ಭಾಳಷ್ಟು ಸಾಕಷ್ಟು ಸಲ ಇಂಪಾರ್ಟೆಂಟ್ ಅಂತಂದರೆ ವೆರಿ ಇಂಪಾರ್ಟೆಂಟ್. ಪದ್ಯ ಬೋಧನೆ ಇದರೊಳಗೆ ಖಂಡ ಪದ್ಧತಿ, ಅಖಂಡ ಪದ್ಧತಿ ಇವೆಲ್ಲ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ರಾಗ, ತಾಳ, ಲಯ ಇವುಗಳನ್ನು ಒಳಗೊಂಡು ರಚಿತವಾದಂತಹ ಕ್ರಮ ಯಾವುದು ಅಂತಂದರೆ ಅದು ಪದ್ಯ ಬೋಧನೆಯಾಗಿದೆ. ಹಾಗಾದರೆ ಪದ್ಯ ಬೋಧನೆ ಏನು ಮಹತ್ವ ಅಂತ ನೋಡಿದಾಗ ಹಾಡುಗಾರಿಕೆ ಕೌಶಲ, ಕಾವ್ಯದ ಗುಣಲಕ್ಷಣ, ಕವಿಯ ಬೋಧನೆ, ಸೃಜನಶೀಲತೆ ಮತ್ತು ಕಲಾತ್ಮಕತೆಯನ್ನು ಬೆಳೆಸುವಂಥದ್ದು ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಪದ್ಯ ಬೋಧನೆಯ ವಿಧಾನಗಳಂತ ಬಂದಾಗ ಖಂಡ ಬೋಧನೆ ಖಂಡ ಪದ್ಧತಿ. ಇದನ್ನು ತುಂಡು ಮಾಡಿ ಪದ್ಯಗಳಿಗೆ ಅರ್ಥವನ್ನು ಹೇಳಿ ಪದ್ಯವನ್ನು ಅನುವಾದ ಮಾಡಿ ಸರಳ ಭಾಷೆಯಲ್ಲಿ ತಿಳಿಸುವಂಥದ್ದು ಪದ್ಧತಿ ಯಾವುದಂತ ಕೇಳಿದಾಗ ಅದು ಖಂಡ ಪದ್ಧತಿ. ನೆನಪಿಟ್ಕೊಳ್ಳಿಸ್ತಿದ್ದಾರೆ. ಖಂಡ ಪದ್ಧತಿ ಅಂತಂದರೆ ಪದ್ಯವನ್ನು ತುಂಡು ಮಾಡುವಂಥದ್ದು, ಪದ್ಯವನ್ನು ಬಿಡಿಯಾಗಿ ಹೇಳುವಂಥ ಪದ್ಧತಿ ಯಾವುದಂತ ಕೇಳಿದಾಗ ಅದು ಖಂಡ ಪದ್ಧತಿ. ಇದನ್ನು ತುಂಡು ಪದ್ಧತಿ ಅಂತಲೂ ಸಹ ಕರೀತಾರೆ. ಇದು ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಾಗಿದೆ. ಯಾವುದು ಖಂಡ ಪದ್ಧತಿ ಅನ್ನೋದು ಇದು ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಆಗಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಹಾಗೆ ಅಖಂಡ ಪದ್ಧತಿ ಅಂತ ಬಂದಾಗ ಪದ್ಯವನ್ನು ಇಡಿಯಾಗಿ, ಒಂದು ಪದ್ಯ ಇದೆ ಅಂತಂದರೆ ಅದನ್ನು ಪ್ಯಾರನ್ನು ಪೂರ್ತಿಯಾಗಿ ಪದ್ಯವನ್ನು ಓದ್ಕೊಂಡು ಅದನ್ನು ಭಾವಾರ್ಥವನ್ನು ತಿಳಿಸುವಂಥದ್ದು. ಇದರಲ್ಲಿ ಕವಿಯ ಭಾವನೆ, ರಸಭಾವ, ಕಲ್ಪನೆ, ಆಶಯ, ಉದ್ದೇಶ, ಪದ್ಯದ ಒಳಾರ್ಥವನ್ನು ಸಂಪೂರ್ಣವಾಗಿ ತಿಳಿಯಲು ಸಹಾಯಕವಾದಂಥ ಪದ್ಧತಿ ಯಾವುದಂತ ಕೇಳಿದಾಗ ಅದು ಅಖಂಡ ಪದ್ಧತಿ. ಓಕೆನಾ. ನೆಕ್ಸ್ಟ್ ಪದ್ಧತಿ ನೋಡಿ, ಸಮನ್ವಯ ಬೋಧನಾ ಪದ್ಧತಿ. ಖಂಡ ಮತ್ತು ಅಖಂಡ ಬೋಧನಾ ಪದ್ಧತಿಗಳನ್ನು ಒಳಗೊಂಡಿರುವಂಥ ಬೋಧನಾ ವಿಧಾನ ಅಂತೇಳಿ ಇದನ್ನು ಯಾವುದು ಹೇಳಿ, ಖಂಡ ಮತ್ತು ಅಖಂಡ ಪದ್ಧತಿ. ಖಂಡ ಮತ್ತು ಅಖಂಡ ಪದ್ಧತಿ ನೋಡಿ, ಖಂಡ ಪದ್ಧತಿ ಮತ್ತು ಅಖಂಡ ಎರಡನ್ನೂ ಒಳಗೊಂಡಿರುವಂಥ ಅಖಂಡ ಮತ್ತು ಖಂಡ ಎರಡನ್ನೂ ಒಳಗೊಂಡಿರುವಂಥ ಪದ್ಧತಿ ಯಾವುದಂತ ಕೇಳಿದಾಗ ಅದು ಸಮನ್ವಯ ಬೋಧನಾ ಪದ್ಧತಿ. ಈ ಪದ್ಧತಿಯನ್ನು ತರಬೇತಿ ಪಡೆಯದೇ ಇರುವ ಶಿಕ್ಷಕರು ಬಳಕೆ ಮಾಡುವರು, ಅಂದರೆ ಖಂಡ ಪದ್ಧತಿ. ಯಾವುದನ್ನು ತರಬೇತಿ ಪಡೆದೇ ಇರುವಂಥ ಪದ್ಧತಿ ಯಾರು ಬಳಕೆ ಮಾಡ್ತಾರೆ, ಖಂಡ ಪದ್ಧತಿಯನ್ನು ಬಳಕೆ ಮಾಡ್ತಾರೆ. ತುಂಡು ಮಾಡಿರುವಂಥ ಪದ್ಧತಿ ಅಂದರೆ ಪದ್ಯವನ್ನು ಬಿಡಿಯಾಗಿ ಹೇಳುವಂಥದ್ದು. ಈ ಪದ್ಧತಿಯನ್ನು ತರಬೇತಿ ಪಡೆದ ಹಾಗೂ ಸೇವಾನಿರತ ಶಿಕ್ಷಕರು ಬಳಕೆ ಮಾಡುವುದು ಅಖಂಡ ಪದ್ಧತಿ. ಇನ್ನು ಕಂಠಪಾಠ ಅಂತ ಬಂದಾಗ ನೋಡಿ, ಒಂದು ಸಾಹಿತ್ಯದ ತುಣುಕುಗಳನ್ನು ಮನನ ಮಾಡಿಕೊಂಡು ನಾವು ಅದನ್ನು ನೆನಪಿಸಿಕೊಂಡಾಗ ಅದು ನಮ್ಮ ಮೆದುಳಿನಲ್ಲಿ ಶಾಶ್ವತವಾಗಿ ನಿಲ್ಲುವುದೇ ಕಂಠಪಾಠ ಆಗಿದೆ. ಓಕೆನಾ. ನೆಕ್ಸ್ಟ್ ನೋಡಿ, ಇದು ಪ್ರಾಚೀನ ಕಾಲದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇತ್ತು. ಇದಕ್ಕೆ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ತುಣುಕುಗಳನ್ನು ಸಂದರ್ಭಕ್ಕೆ ಅನುಸಾರ ಬಳಕೆ ಮಾಡಿಕೊಳ್ಳಲು ಸಹಾಯಕ ಆದಂಥ ಪದ್ಧತಿ ಯಾವುದಕ್ಕೆ ಆದಾಗ ಅದು ಕಂಠಪಾಠ ಪದ್ಧತಿ. ನೆಕ್ಸ್ಟ್ ನೋಡಿ, ಚಿಕ್ಕ ಮಕ್ಕಳಿಗೆ ಈ ವಿಧಾನ ಸೂಕ್ತವಾಗಿದೆ, ಆದರೆ ಉನ್ನತ ಹಂತದ ವಿದ್ಯಾರ್ಥಿಗಳಿಗೆ ಇದು ಅಷ್ಟೊಂದು ಸೂಕ್ತವಾಗಿಲ್ಲ. ಇದು ಯಾವ ಪದ್ಧತಿ ಅಂತ ಕೇಳಿದಾಗ ನೋಡಿ, ಕಂಠಪಾಠ ಪದ್ಧತಿ. ಇನ್ನು ಹಾಡುಗಾರಿಕೆ ಅಂತ ಬಂದಾಗ ನೋಡಿ, ಪದ್ಯವನ್ನು ರಾಗ, ತಾಳ, ಲಯ ಇವುಗಳಿಗೆ ಸಂಬಂಧಿಸಿದಂತೆ ಹಾಡುವಂಥ ಪದ್ಧತಿ ಯಾವುದಂತ ಕೇಳಿದಾಗ ಅದು ಹಾಡುವಂಥದ್ದು ಯಾವುದಂತ ಕೇಳಿದಾಗ ಅದು ಹಾಡುಗಾರಿಕೆಯಾಗಿದೆ. ಉಪಯೋಗ ಅಂತ ಬಂದಾಗ ನೋಡಿ, ವಿದ್ಯಾರ್ಥಿಗಳಲ್ಲಿ ಕಂಠಶುದ್ಧಿ, ಸಂಗೀತದ ಬಗ್ಗೆ ತಿಳುವಳಿಕೆ, ರಾಗ, ತಾಳ, ಲಯ ಇವುಗಳ ಬಗ್ಗೆ ಮಾಹಿತಿ ಮತ್ತು ವಿದ್ಯಾರ್ಥಿಗಳಲ್ಲಿ ಹಾಡುಗಾರಿಕೆ ಕೌಶಲ್ಯವನ್ನು ಬೆಳೆಸುವಂಥದ್ದು ಆಗಿದೆ.
ರಸಾನುಭವ ಹೇಗೆ ಉಂಟಾಗುತ್ತದೆ? ಪದ್ಯವನ್ನು ರಾಗಬದ್ಧವಾಗಿ ಮತ್ತು ಪ್ರಾಸಬದ್ಧವಾಗಿ ಹಾಡಿದಾಗ. ಪದ್ಯವನ್ನು ರಾಗಬದ್ಧವಾಗಿ ಮತ್ತು ಪ್ರಾಸಬದ್ಧವಾಗಿ ಹಾಡಿದಾಗ. ಓಕೆ, ನೆಕ್ಸ್ಟ್ ನೋಡಿ. ಹಾಗೆ ಪ್ರಶಂಸೆ, ಇದನ್ನು ಮೆಚ್ಚುಗೆ, ರಸಸ್ವಾದನೆ, ಗುಣಗಾನ ಎಂದು ಬೇರೆ ಬೇರೆ ಹೆಸರುಗಳಿಂದ ಕರೆಯುವರು. ನೆಕ್ಸ್ಟ್ ನೋಡಿ. ಒಂದು ಕಲಾಕೃತಿಗೆ ಬೇರೆ ಬೆಲೆ ಕಟ್ಟುವುದು ಮತ್ತು ಗುಣಗಾನ ಮಾಡುವುದನ್ನು ಪ್ರಶಂಸೆ ಅಂತ ಕರೀತಾರೆ. ನೋಡಿ, ನೆನಪಿಟ್ಕೊಳ್ಳಿ. ಒಂದು ಕಲಾಕೃತಿಗೆ ಬೆಲೆ ಕಟ್ಟುವುದನ್ನು ಮತ್ತು ಗುಣಗಾನ ಮಾಡುವುದನ್ನು ಪ್ರಶಂಸೆ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ. ಭಾವಾನುವಾದ ಅಂತಂದ್ರೆ ನೋಡಿ, ಕವಿಯ ಕನಸು, ಕಲ್ಪನೆ, ಭಾವನೆ ಮತ್ತು ಅನುಭವಗಳನ್ನು ಸುಂದರವಾದ ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸುವುದು ಏನಾಗಿದೆ? ಭಾವಾನುವಾದ ಆಗಿರುವಂಥದ್ದು ಸ್ನೇಹಿತರೆ, ಭಾವಾನುವಾದ. ಓಕೆ, ನೆಕ್ಸ್ಟ್ ನೋಡಿ. ವ್ಯಾಕರಣ ಬೋಧನಾ ಪದ್ಧತಿ ಅಂತಂದ್ರೆ ವ್ಯಾಕರಣದ ವ್ಯಾಖ್ಯೆಯನ್ನು ಅರ್ಥಬದ್ಧವಾಗಿ ವ್ಯವಸ್ಥಿತವಾಗಿ ತಿಳಿಸುವಂಥ ವಿಧಾನ ಯಾವುದಂತ ಕೇಳಿದಾಗ ವ್ಯಾಕರಣ ಬೋಧನಾ ಪದ್ಧತಿ. ಇದರೊಳಗೆ GTM, ಇಂಗ್ಲೀಷ್ನಲ್ಲಿ GTM, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಹೇಳ್ತೀವಲ್ಲ, GTM, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಇದಕ್ಕೆ ನೋಡಿ, ವ್ಯಾಕರಣದ ವ್ಯಾಖ್ಯೆಯನ್ನು ಅರ್ಥಬದ್ಧವಾಗಿ ವ್ಯವಸ್ಥಿತವಾಗಿ ತಿಳಿಸುವಂಥ ವಿಧಾನ ಯಾವುದಂತ ಕೇಳಿದಾಗ ವ್ಯಾಕರಣ ಬೋಧನಾ ಪದ್ಧತಿ. ಇದರ ಉಪಯೋಗ ವಾಕ್ಯ ರಚನೆ, ಅಕ್ಷರಗಳ, ಶಬ್ದಗಳ ರಚನಾ ಕ್ರಮವನ್ನು ತಿಳಿಸುವುದು, ವಾಕ್ಯಗಳ ಬೋಧನೆಯಿಂದ ಕರ್ತೃ, ಕರ್ಮ, ಕ್ರಿಯಾಪದ ಬಳಕೆಯ ಬಗ್ಗೆ ತಿಳಿಯಲು ಸಹಾಯಕವಾಗಿರುವಂಥ ಪದ್ಧತಿಯಾಗಿದೆ. ಕಾಲಗಳ ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲದ ಪರಿಚಯವನ್ನು ಮಾಡಿಕೊಡುವಂಥದ್ದಾಗಿದೆ. ವ್ಯಾಕರಣ ಬೋಧನಾ ಪದ್ಧತಿಯ ಪ್ರಕಾರಗಳಂತ ಬಂದಾಗ ಸಾಂಪ್ರದಾಯಿಕ ವ್ಯಾಕರಣ ಬೋಧನಾ ಪದ್ಧತಿ, ಇದನ್ನು ಶಾಸ್ತ್ರೀಯ ವ್ಯಾಕರಣ ವಿಧಾನ ಅಂತಲೂ ಸಹ ಕರೀತಾರೆ. ಇದನ್ನು ಮತ್ತು ಶಿಕ್ಷಕ ಕೇಂದ್ರಿತ ವಿಧಾನ ಅಂತಲೂ ಸಹ ಕರೀತಾರೆ. ಹಾಗೆ ಈ ಪದ್ಧತಿಯಲ್ಲಿ ವ್ಯಾಕರಣವನ್ನು ಪ್ರತ್ಯೇಕವಾಗಿ ಬೋಧನೆ ಮಾಡಲಾಗುತ್ತದೆ. ಈ ಪದ್ಧತಿಯ ಪ್ರಕಾರ ಮಕ್ಕಳು ಭಾಷೆಯನ್ನು ಕಲಿಯುವ ಮುನ್ನವೇ ವ್ಯಾಕರಣ ಕಲಿಯಬೇಕು ಅಂತ ಪದ್ಧತಿ ಅಂತ ಕೇಳಬಹುದು. ಪ್ರಾಯೋಗಿಕ ವ್ಯಾಕರಣವನ್ನು ತರಗತಿಯ ಭಾಷಾ ಬೋಧನೆಯ ಸಂದರ್ಭದಲ್ಲಿ ತಿಳಿಸಿಕೊಡುವುದಾಗಿದೆ. ವಿದ್ಯಾರ್ಥಿಗಳು ಭಾಷೆಯೊಂದಿಗೆ ವ್ಯಾಕರಣದ ಅಂಶಗಳನ್ನು ಸುಲಭವಾಗಿ ಕಲಿಯಲು ಸಹಾಯಕ ಆಗಿರುವಂಥ ಪದ್ಧತಿ ಅಂತ ಕೇಳಬಹುದು. ನೋಡಿ, ಇದು ಕ್ರಿಯಾಶೀಲ ವ್ಯಾಕರಣ ಪದ್ಧತಿಯಾಗಿದೆ. ಇದು ಮಾಡಿ ಕಲಿತತ್ವವನ್ನು ಒಳಗೊಂಡಿರುವಂಥದ್ದು ಸ್ನೇಹಿತರೆ. ಇನ್ನು ಬೋಧನಾ ಸಂಪನ್ಮೂಲ ಅಂತ ಬಂದಾಗ ಬೋಧನೆಯಲ್ಲಿ ಮಕ್ಕಳ ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡಲು ಬಳಕೆ ಮಾಡುವಂಥ ಸಾಧನಗಳೇ ಬೋಧನಾ ಸಂಪನ್ಮೂಲಗಳು. ಕಲಿತ ವಿಷಯವನ್ನು ದೀರ್ಘಕಾಲದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಹಾಯಕ ಆಗಿರುವಂಥದ್ದು. ಶಿಕ್ಷಕರಿಗೆ ಪರಿಣಾಮಕಾರಿ ಬೋಧನೆ ಮಾಡಲು ಸಹಾಯಕ. ಶಿಕ್ಷಕರಿಗೆ ಪರಿಣಾಮಕಾರಿ ಬೋಧನೆ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ನೋಡಿ. ಭಾಷಾ ಪ್ರಯೋಗಾಲಯ, ವಿದ್ಯಾರ್ಥಿಗಳಿಗೆ ಭಾಷಾ ಕೌಶಲ್ಯ ಬೆಳೆಸಲು, ಅಭ್ಯಾಸ ಮಾಡಲು, ದೋಷಗಳನ್ನು ನಿವಾರಣೆ ಮಾಡಲು, ವಿದೇಶಿ ಭಾಷೆಯನ್ನು ಕಲಿಯಲು, ಭಾಷೆಯನ್ನು ವೈಜ್ಞಾನಿಕ ವಿಧಾನದ ಮೂಲಕ ಕಲಿಯಲು ಭಾಷೆ ಉಪಕರಣಗಳನ್ನು ಒಳಗೊಂಡಿರುವಂಥ ಒಂದು ಕೋಣೆ ಭಾಷಾ ಪ್ರಯೋಗಾಲಯ. ಓಕೆ, ನೆಕ್ಸ್ಟ್ ನೋಡಿ. ಇಲ್ಲಿ ಶಿಕ್ಷಕನು ಕಲಿಸುವುದಕ್ಕಿಂತ ಹೇಗೆ ಕಲಿಯಬೇಕು ಅನ್ನೋದನ್ನು ತಿಳಿಸುತ್ತಾನೆ. ಇಲ್ಲಿ ಕಲಿಸುವುದಕ್ಕಿಂತ ಹೇಗೆ ಕಲಿಯಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ನೋಡಿ, ಭಾಳ ಇಂಪಾರ್ಟೆಂಟ್ ನೋಡಿ. ಕಲಿಸುವುದಕ್ಕಿಂತ ಹೇಗೆ ಕಲಿಯಬೇಕು ಅನ್ನೋದನ್ನು ತಿಳಿಸ್ತಾನೆ. ಇಲ್ಲಿ ಶಿಕ್ಷಕನು ಇಲ್ಲಿ ಕೇವಲ ಮಾರ್ಗದರ್ಶಕನಾಗಿರ್ತಾನೆ. ಹಾಗೆ ಇಲ್ಲಿ ವಿದ್ಯಾರ್ಥಿಗಳು ಸ್ವತಃ ಕಲಿಯುತ್ತಾರೆ, ತನ್ನ ದೋಷವನ್ನು ತಿದ್ದಿಕೊಳ್ಳುತ್ತಾರೆ. ಮೊದಲ ಬಾರಿಗೆ ಭಾಷಾ ಪ್ರಯೋಗ ಶಾಲೆಯನ್ನು ಎಲ್ಲಿ ಪ್ರಾರಂಭವಾದ ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಇದನ್ನು ಮೊದಲ ಬಾರಿಗೆ ಭಾಷಾ ಪ್ರಯೋಗ ಶಾಲೆನ ಆರಂಭ ಮಾಡಲಾಯಿತು. ಇನ್ನು ನೋಡಿ, ಇವ್ಯಾಲ್ಯೂಯೇಷನ್ ಅಂತಂದರೆ ಸಾಕಷ್ಟು ನೋಡಿ ಮಹತ್ವದಂತಂದ್ರೆ ಮೌಲ್ಯಮಾಪನದ ಬಗ್ಗೆ ನಾವು ಎಲ್ಲರೂ ತಿಳ್ಕೊಂಡಿರಲೇಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಹಾಕಿಕೊಂಡಿರುವಂತಹ ಗುರಿ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಾಧಿಸಿವೆ ಎಂಬುದನ್ನು ನಿಯಮವಾಗಿ ತಿಳಿಸುವಂಥ ಕ್ರಮ ಯಾವುದಂತ ಕೇಳಿದಾಗ ದಟ್ ಈಸ್ ಮೌಲ್ಯಮಾಪನ. ಮೌಲ್ಯ ಅಂತಂದರೆ ಬೆಲೆ ನಿರ್ಧರಿಸುವುದು, ಮಾಪನ ಅಂತಂದರೆ ಒಂದು ವಸ್ತುವಿನ ಗಾತ್ರ ಅಳತೆ ಮಾಡುವಂಥದ್ದಾಗಿದೆ. ಹಾಗೆ ಮೌಲ್ಯಮಾಪನದ ಪದವನ್ನು ಮೊದಲು ಬಳಕೆ ಮಾಡಿದವರು ರೆಬನ್ಸನ್. ಈ ಮೌಲ್ಯಮಾಪನ ಅಂತ ಬಂದಾಗ ಅದ್ರ ಬಗ್ಗೆ ಹೇಳಿದವರು ಅಂತ ಕೇಳಿದ್ರೆ ರೆಬನ್ಸನ್, ನೆನಪಿಟ್ಕೊಳ್ಳಿ. ರೆಬನ್ಸನ್ ಮೌಲ್ಯಮಾಪನದ ತ್ರಿಮುಖ ಸಂಬಂಧವನ್ನು ಗುರುತಿಸಿದವರು ರೆಬನ್ಸನ್ ಆಯಿತು. ಓಕೆ, ನೆಕ್ಸ್ಟ್ ನೋಡಿ. ತ್ರಿಮುಖ ಸಂಬಂಧಗಳು ಯಾವ್ದು ಕೇಳಿದಾಗ ಉದ್ದೇಶ, ಅನುಭವ, ಮೌಲ್ಯಮಾಪನ. ಇವು ತ್ರಿಮುಖ ಸಂಬಂಧಗಳು. ಮೌಲ್ಯಮಾಪನದ ತ್ರಿಮುಖ ಸಂಬಂಧಗಳು ಯಾವ್ದು ಕೇಳಿದಾಗ ಉದ್ದೇಶ, ಅನುಭವ, ಮೌಲ್ಯಮಾಪನ.
ಮಕ್ಕಳನ್ನು ಅವರ ಕಲಿಕೆಗೆ ಅನುಗುಣವಾಗಿ ವರ್ಗೀಕರಿಸಲು ಸಹಾಯಕವಾಗಿದೆ. ಶಿಕ್ಷಕರು ತಮ್ಮ ಬೋಧನಾ ಸಾಮರ್ಥ್ಯ ತಿಳಿಯಲು ಸಹಾಯಕವಾಗಿದೆ. ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗಳಿಗೆ ಬಡ್ತಿ ಹಾಗೂ ಪರಿಹಾರ ಬೋಧನೆ ಮಾಡಿಕೊಳ್ಳಲು ಸಹಾಯಕ. ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟ ಹಾಗೂ ಬುದ್ಧಿಶಕ್ತಿ ಪರೀಕ್ಷೆ ಮಾಡಲು ಮತ್ತು ವಿದ್ಯಾರ್ಥಿಗಳ ಆಸಕ್ತಿ, ಅಭಿರುಚಿ, ಮನೋವೃತ್ತಿಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿಯಲು ಇದು ಸಹಾಯಕ ಆಗಿರುವಂಥದ್ದು. ಹಾಗೆ ವಿದ್ಯಾರ್ಥಿಗಳ ಸ್ವಯಂ ಸುಧಾರಣೆಗೆ ಇದು ಸಹ ಸಹಾಯಕ ಆಗಿದೆ. ಹಾಗೆ ನೆಕ್ಸ್ಟ್ ನೋಡಿ, ಮೌಲ್ಯಮಾಪನದ ವಿಧಾನಗಳಂತ ಯಾರಂತ ಕೇಳಿದಾಗ ಒಂದು ನಿರಂತರ ಮೌಲ್ಯಮಾಪನ. ಬೋಧಿಸುವ ಎಲ್ಲ ವಿಷಯಗಳನ್ನು ವರ್ಷದ ಕೊನೆಯಲ್ಲಿ ಮೌಲ್ಯಮಾಪನ ಮಾಡದೆ ನಿರಂತರವಾಗಿ ಔಪಚಾರಿಕವಾಗಿ ಮೌಲ್ಯಮಾಪನ ಮಾಡುವುದು ಯಾವ ಪದ್ಧತಿ ಅಂತ ಕೇಳಿದಾಗ ಅದು ನಿರಂತರ ಮೌಲ್ಯಮಾಪನ. ನೆಕ್ಸ್ಟ್ ನೋಡಿ, ವಿದ್ಯಾರ್ಥಿಗಳನ್ನು ಕಲಿಕೆಗೆ ಸಿದ್ಧಗೊಳಿಸುವುದು, ಆಸಕ್ತಿ ಮೂಡಿಸುವುದು ಹಾಗೂ ಕೊನೆಯವರೆಗೂ ಕಲಿಕೆಯ ಬಗ್ಗೆ ಆಸಕ್ತಿ ಹಿಡಿದಿಟ್ಟುಕೊಳ್ಳುವುದಕ್ಕೆ ಸಹಾಯಕ. ಬೋಧನೆಯ ಪ್ರತಿ ಹಂತದಲ್ಲಿಯ ವಿದ್ಯಾರ್ಥಿಗಳ ಕನಿಷ್ಠ ಕಲಿಕಾ ಸಾಮರ್ಥ್ಯ ಮಟ್ಟವನ್ನು ವೃದ್ಧಿಸಲು ಸಹಾಯಕ ಆಗಿರುವಂಥದ್ದು. ಇನ್ನು ವ್ಯಾಪಕ ಮೌಲ್ಯಮಾಪನ ಅಂತ ಬಂದಾಗ ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿ ಇಟ್ಟುಕೊಂಡು ವಿದ್ಯಾರ್ಥಿಗಳ ಪಠ್ಯ ಹಾಗೂ ಪಠ್ಯೇತರ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುವಂಥದ್ದಾಗಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ಮಾತೃಭಾಷೆಯನ್ನು ಹೊರತುಪಡಿಸಿ ಭಾಷೆಗಳನ್ನು ಹೀಗೆನ್ನೋರು ಅನ್ಯ ಭಾಷೆ ಅಂತ ಕರೀತಾರೆ. ಮಾತೃಭಾಷೆಯನ್ನು ಬಿಟ್ಟು ಬೇರೆ ಭಾಷೆಗೆ ಅನ್ಯ ಭಾಷೆ ಅಂತ ಕರೀತಾರೆ. ವಾಚನ ಸ್ಪರ್ಧೆ ಅಂತ ಬಂದಾಗ ವಾಚನ ಅಂತಂದರೆ ಓದುಗಾರಿಕೆ, ಪಠಣ ಮಾಡುವುದು ಎಂದರ್ಥ. ಒಂದು ಮುದ್ರಿತ ವಿಷಯವನ್ನು ಆ ಭಾಷೆಯ ಮೂಲಕ ಪ್ರವೇಶಿಸಿ ಅದರಲ್ಲಿ ಅಡಕವಾಗಿರುವ ಭಾವನೆಯನ್ನು, ವಿಷಯವನ್ನು ಗ್ರಹಿಸುವ ಪ್ರಕ್ರಿಯೆ, ಇದಕ್ಕೆ ವಾಚನ ಅಂತ ಕರೀತಾರೆ. ಇದೊಂದು ಮಾನಸಿಕ ಮತ್ತು ಶಾಬ್ದಿಕ ಕಾರ್ಯವಾಗಿದೆ. ಇದೊಂದು ಮಾನಸಿಕ ಮತ್ತು ಶಾಬ್ದಿಕ ಕಾರ್ಯ ಆಗಿರುವಂಥದ್ದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ವಿದ್ಯಾರ್ಥಿಗಳಲ್ಲಿ ವಾಕ್ಯಗಳನ್ನು ಸರಳವಾಗಿ, ಸ್ಪಷ್ಟವಾಗಿ, ನಿರರ್ಗಳವಾಗಿ ಓದುವ ಸಾಮರ್ಥ್ಯ ಬೆಳೆಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಪಠ್ಯವನ್ನು ವೇಗವಾಗಿ ಓದಿ ಅರ್ಥಗ್ರಹಿಸುವ ಸಾಮರ್ಥ್ಯ ಬೆಳೆಸುವುದು. ಹಾಗೆ ಇಲ್ಲಿ ವಿದ್ಯಾರ್ಥಿಗಳು ಓದುವುದರಿಂದ ವಿದ್ಯಾರ್ಥಿಗಳ ಓದಿನ ವೇಗ, ಸೂಕ್ಷ್ಮತೆ, ಧ್ವನಿಯ ಹಿಡಿತ, ನಿಲುಗಡೆ, ಸ್ಥಾನ, ಧ್ವನಿಯ ಬದಲಾವಣೆಯನ್ನು ಗುರುತಿಸಬಹುದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಆಶುಭಾಷಣ ಸ್ಪರ್ಧೆ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಒಂದು ಸಾಮಾನ್ಯ ವಿಷಯದ ಬಗ್ಗೆ ಕುರಿತು ಅತಿ ಕಡಿಮೆ ಸಮಯದಲ್ಲಿ ವೇದಿಕೆಯಲ್ಲಿ ಕೇಳುಗಳ ಮುಂದೆ ಮಾತನಾಡೋದನ್ನು ಆಶುಭಾಷಣ ಸ್ಪರ್ಧೆ ಅಥವಾ ಆಶುಭಾಷಣ ಅಂತ ಕರಿತೀವಿ. ಇಲ್ಲಿ ವಿದ್ಯಾರ್ಥಿ ಜ್ಞಾನ, ಆತ್ಮವಿಶ್ವಾಸ, ಸ್ವತಂತ್ರ ಆಲೋಚನೆ, ಹೊಸ ವಿಷಯವನ್ನು ಸಂದರ್ಭಕ್ಕೆ ಅನುಸಾರವಾಗಿ ನಿರೂಪಣೆ ಮಾಡಲಿಕ್ಕೆ ಸಹಾಯಕ ಆಗಿರುವಂಥ ಪದ್ಧತಿ ಅಂತ ಕೇಳಿದಾಗ ಅದು ಆಶುಭಾಷಣ ಸ್ಪರ್ಧೆ. ಇದು ವಿದ್ಯಾರ್ಥಿಗಳಲ್ಲಿ ಮಾತನಾಡುವ ಕಲೆಯನ್ನು ಕರಗತವಾಗಿಸುವುದು. ವಿದ್ಯಾರ್ಥಿಗಳಲ್ಲಿ ಸಭಾ ಕಂಪನದ ದೂರವಾಗಿ ಆತ್ಮಸ್ಥೈರ್ಯ ಬರುವುದು ಮತ್ತು ವಿದ್ಯಾರ್ಥಿಯ ಪ್ರತಿಭೆಗೆ ಉತ್ತಮ ಅವಕಾಶ ಮಾಡಿಕೊಡುವಂಥದ್ದಾಗಿದೆ. ನೆಕ್ಸ್ಟ್ ನೋಡಿ, ನೈದಾನಿಕ ಪರೀಕ್ಷೆ, ಡಯಾಗ್ನೋಸ್ಟಿಕ್ ಟೆಸ್ಟ್. ಇದು ನೋಡಿ ಭಾಳ ಇಂಪಾರ್ಟೆಂಟು. ವಿದ್ಯಾರ್ಥಿಯ ಕಲಿಕಾ ದೋಷವನ್ನು ಮತ್ತು ಸಾಮರ್ಥ್ಯವನ್ನು ತಿಳಿಸಲು ಸಹಾಯಕಾರಿಯಾದ ಪರೀಕ್ಷೆ ನೈದಾನಿಕ ಪರೀಕ್ಷೆ. ಇದನ್ನು ದೋಷ ನಿದಾನ ಪರೀಕ್ಷೆ ಅಥವಾ ರೋಗ ಪತ್ತೆ ಹಚ್ಚುವ ವಿಧಾನ ಅಂತಲೂ ಸಹ ಕರೀತಾರೆ. ಇದು ಪರೀಕ್ಷೆಯು ಮಂದ ಕಲಿಕೆಯಲ್ಲಿ ಮಕ್ಕಳ ದೋಷಗಳನ್ನು ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡುವಂಥದ್ದಾಗಿದೆ. ಈ ಪದ್ಧತಿಯನ್ನು ಶಾಲಾ ಆರಂಭದಲ್ಲಿ ತೆಗೆದುಕೊಳ್ಳಲಾಗುತ್ತೆ. ನಾವು ಸಾಮಾನ್ಯವಾಗಿ ಮಾಡ್ತೀವಲ್ಲ ಸಾಫಲ್ಯ ಪರೀಕ್ಷೆ ಮತ್ತು ನೈದಾನ ಪರೀಕ್ಷೆ ಅಂತ ಮಾಡ್ತೀವಲ್ಲ, ಅಲ್ಲಿ ಈ ಒಂದು ಆರಂಭದಲ್ಲಿ ನಾವು ನೈದಾನಿಕ ಪರೀಕ್ಷೆನ ಮಾಡ್ತೀವಲ್ಲ, ಶಿಕ್ಷಕನ ಬೋಧನೆ ಪರಿಣಾಮಕಾರಿಯಾಗಿ ತಿಳಿಯಲು ಇದು ಸಹಾಯಕ ಆಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಹಾಕಿಕೊಳ್ಳಲು ಸಹಾಯಕ ಆಗಿದೆ. ಇದಿಷ್ಟು ನೋಡಿ ಸ್ನೇಹಿತರೆ, ಇನ್ನಷ್ಟು ವಿಚಾರಗಳನ್ನು ನಾನು ನೆಕ್ಸ್ಟ್ ಸೀಸನ್ನಲ್ಲಿ ಹೇಳ್ತೀನಿ. ಓಕೆ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದರೆ ನಮ್ಮ ಮಸ್ಟ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.